ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಛಾಯಾಗ್ರಹನಾಗಿ ಪ್ರತೀತನಾದಂತಹ ರಾಹುವಿನ ಸಂಚಾರ ನಮಗೆ ಇಷ್ಟು ದಿನಗಳ ಕಾಲ, ಒಂದು ಕಾಲು ವರ್ಷಗಳ ಕಾಲ ಮೀನರಾಶಿಯಲ್ಲಿ ಇದ್ದು ಮೊನ್ನೆ ಕುಂಭರಾಶಿಗೆ ಪ್ರವೇಶ ಮಾಡಿದ್ದಾನೆ ರಾಹು. ಅದೇ ತರಹದಲ್ಲಿ ಕೇತು ಕನ್ಯಾ ರಾಶಿಯಲ್ಲಿದ್ದವ ಸಿಂಹರಾಶಿಗೆ ಪ್ರವೇಶ ಮಾಡಿದ್ದಾನೆ. ನಮಗೆ ಗ್ರಹಗಳ ಬದಲಾವಣೆ ಆದಾಗ ಹೆಚ್ಚು ಮನಸ್ಸಿಗೆ ಆಘಾತ ಆಗುವುದಕ್ಕಿಂತ ಛಾಯಾಗ್ರಹನಾಗಿರತಕ್ಕಂತಹ ರಾಹುಕೇತುಗಳ ಬದಲಾವಣೆ ಆದಾಗ ಕೆಲವರ ಮಾತನ್ನು ಕೇಳಿಯೋ ಅಥವಾ ಕೆಲವು ದೃಶ್ಯಗಳನ್ನು ನೋಡಿಯೋ ನಮ್ಮ ಮನಸ್ಸಿಗೆ ನಮಗಿನ್ನೇನು ಆಗಿ ಹೋಗುತ್ತೆ ಅನ್ನುವಂತಹ ಆತಂಕಗಳು ನಮ್ಮಲ್ಲಿ ಸೃಷ್ಟಿಯಾಗುತ್ತೆ. ಆದರೆ ಯಾವುದು ಸರಿ ಯಾವುದು ತಪ್ಪು, ಯಾವ ರೀತಿಯಾದಿ ಫಲವನ್ನು ರಾಹುಕೇತುಗಳು ಕೊಡ್ತಾರೆ ಅನ್ನುವುದು ಶಾಸ್ತ್ರೀಯದ ಮಾತುಗಳನ್ನು ಆಧರಿಸಿಕೊಂಡು ಕೆಲವೊಂದು ವಿಷಯಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ತೇನೆ. ನಮಗೆ ರಾಹುವಿಗೆ ಪ್ರತ್ಯೇಕವಾಗಿರತಕ್ಕಂತಹ ಫಲವನ್ನು ಹೇಳೋದು ಬಹಳ ಕಡಿಮೆ ಶಾಸ್ತ್ರದಲ್ಲಿ. ಕಾರಣ ಛಾಯಾಗ್ರಹನಾಗಿರೋದ್ರಿಂದ ಶನಿವತ್ ರಾಹು, ಕುಜವತ್ ಕೇತು ಅಂತ ಹೇಳಿಬಿಡ್ತಾರೆ. ಶನಿಗೆ ಯಾವ್ಯಾವ ಫಲಗಳನ್ನು ಹೇಳಿದ್ದಾರೆ ಆ ಎಲ್ಲ ಫಲಗಳನ್ನು ರಾಹುವಿಗೆ ಹೇಳಬೇಕು. ಕುಜನಿಗೆ ಯಾವ್ಯಾವ ಫಲಗಳನ್ನು ಹೇಳಿದ್ದಾರೆ ಅದನ್ನು ಕೇತುವಿಗೆ ಹೇಳಬೇಕು ಅಂತ. ರಾಹು ಕುಂಭರಾಶಿಯಲ್ಲಿ ಪ್ರವೇಶ ಮಾಡುವಾಗ ಏನು ಫಲವನ್ನು ಅವನು ಕೊಡ್ತಾನೆ, ಇದರಲ್ಲಿ ಎರಡು ವಿಷಯ ಇದೆ. ಒಂದು ಆ ಭಾವದ ಫಲ, ಇನ್ನೊಂದು ಗೋಚಾರದ ಫಲ. ಅಂದರೆ ಈ ಕುಂಭರಾಶಿಯವರಿಗೆ ಲಗ್ನ ಅಂತ ಆದರೆ ಮೀನರಾಶಿಯವರಿಗೆ 12ನೇ ಮನೆ, ಮೇಷರಾಶಿಯವರಿಗೆ 11ನೇ ಮನೆ, ಹೀಗೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಹಾಗಾದರೆ 1ನೇ ಮನೆಯಲ್ಲಿದ್ದಾಗ ಏನು ಫಲ, 2ನೇ ಮನೆ ಯಾರಿಗಾಗುತ್ತೋ ಅವರಿಗೇನು ಫಲ ಇತ್ಯಾದಿಗಳ ವಿಷಯಗಳಲ್ಲಿ ಫಲದ ವ್ಯತ್ಯಾಸ ಅಂತಕ್ಕಂಥದ್ದು ಆಗುತ್ತೆ. ಹಾಗಾದರೆ ಶನಿವತ್ ರಾಹು ಅಂತ ಹೇಳಿದಾಗ ಆ ಶನಿ ಆ ಕುಂಭರಾಶಿಯಲ್ಲಿ ಬಂದಾಗ ಅವನಿಗೆ ಹೇಳುವಂತಹ ಫಲವೇನು? ಅದಕ್ಕೆ ಬೃಹಜ್ಜಾತಕಕಾರರು ವರಾಹಮಿಹಿರಾಚಾರ್ಯ ಹೇಳ್ತಾರೆ, ಸ್ವಂತ ಪ್ರತ್ಯಯಿತ ನರೇಂದ್ರ ಭವನೆ ಸತ್ಪುತ್ರ ಜಾಯಾಧನೋ ಜೀವಕ್ಷೇತ್ರಗತೇರ್ಕಜೆ ಪುರಬಲ ಗ್ರಾಮಾಗ್ರ ನೇತ ಅಥವಾ ಸ್ವಕ್ಷೇತ್ರಗಳಲ್ಲಿ ಮಕರ ಕುಂಭಗಳಲ್ಲಿ ಶನಿ ಇದ್ದ ಅಂತ ಆದರೆ ಮಲಿನಃ ಸ್ಥಿರ ಅರ್ಥ ವಿಭವ ಭೋಕ್ತಾತ ಜಾತ ಪುಮಾನ್ ಅಂತ ಈ ಬೃಹತ್ ಜಾತಕಕಾರರು ಗ್ರಹರಾಶಿಶೀಲಾಧ್ಯಾಯದಲ್ಲಿ ಆ ಫಲವನ್ನು ಹೇಳ್ತಾ ಬರ್ತಾರೆ. ಸ್ವಕ್ಷೇತ್ರದಲ್ಲಿ ಶನಿ ಬಂದ ಅಂತ ಆದರೆ ಮಲಿನನಾಗ್ತಾನೆ. ಮತ್ತು ಸ್ಥಿರ ಅರ್ಥ ವಿಭವ, ಅಲ್ಲಿ ಸ್ಥಿರವಾಗಿರತಕ್ಕಂತಹ ಅರ್ಥವನ್ನು ಪಡೆಯುವಂಥವನ್ನಾಗ್ತಾನೆ. ಅಂದರೆ ಸಂಪತ್ತು ಬೇಕಾದಷ್ಟು ಬರ್ತಾ ಇರುತ್ತೆ, ಅದು ಸ್ಥಿರವಾಗಿ ಉಳಿತದೆ. ಅನೇಕರ ಹತ್ತಿರ ದುಡ್ಡು ಬಂದು ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ಸ್ವಾಮಿ, ನಮಗೆ ದುಡ್ಡು ಬರ್ತಾ ಇದೆ ಹಾಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಶನಿ ಇದ್ದ ಅಂತ ಆದರೆ ಹಾಗಲ್ಲ, ಬಂದ ದುಡ್ಡನ್ನು ಹಾಗೆ ಉಳಿಸಿಕೊಳ್ತಾರೆ. ಭೋಕ್ತಾ, ಈಗ ಭೋಕ್ತಾ ಅಂತಂದ್ರೆ 2-3 ಅರ್ಥ. ಒಳ್ಳೆ ಭೋಗಿಸುವವನು ಅಂತ ಅರ್ಥ, ಒಳ್ಳೆ ಊಟ ಮಾಡುವವನು ಅಂತಲೂ ಅರ್ಥ. ಜೊತೆಗೆ ನಮ್ಮ ಹತ್ರ ಸಂಪತ್ತಿರುತ್ತೆ, ಅದನ್ನು ನಾವು ಅನುಭವಿಸೋಲ್ಲ, ನಮ್ಮ ಮಕ್ಕಳಿಗಿರಲಿ ನಮ್ಮ ಮೊಮ್ಮಕ್ಕಳಿಗಿರಲಿ ಅಂತೇಳಿ ಕಾಪಾಡ್ಕೊಳ್ತಾ ಬರ್ತೇವೆ. ನಾವು ಅನುಭವಿಸೋದಕ್ಕೆ ಹೋಗೋದೇ ಇಲ್ಲ. ಆ ಥರ ಅಲ್ಲ, ಶನಿ ತನ್ನ ಸ್ವಕ್ಷೇತ್ರದಲ್ಲಿದ್ದಾಗ ಒಳ್ಳೆ ಭೋಗಿಸ್ತಾನೆ. ತಾನೇನು ಸಂಪಾದನೆ ಮಾಡ್ತಾನೆ, ಸಂಪಾದನೆ ಮಾಡಿದ ಸಂಪತ್ತನ್ನು ಭೋಗಿಸುವವನಾಗ್ತಾನೆ ಅನ್ನುವಂತಹ ಅರ್ಥವನ್ನು ನಾವು ತೆಗೆದುಕೊಳ್ಬೋದು. ಅದೇ ಅರ್ಥವನ್ನು ರಾಹುವಿಗೂ ನಾವು ಹೇಳಿದಾಗ ಮಲಿನಃ ಸ್ಥಿರ ಅರ್ಥ ವಿಭವ ಭೋಕ್ತಾ ಅನ್ನುವ ಇಷ್ಟು ಫಲವನ್ನು ಕುಂಭರಾಶಿಯಲ್ಲಿ ಬಂದಾಗ ರಾಹು ತೋರಿಸಿಕೊಡ್ತಾನೆ. ಹಾಗಾದರೆ ಮೇಷಾದಿ 12 ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಈ ಎರಡು ಫಲಗಳನ್ನು, ಈ ಫಲವನ್ನು ಮತ್ತು ಗೋಚಾರದ ಫಲವನ್ನು ಎರಡನ್ನೂ ಕೂಡ ಮಿಶ್ರ ಮಾಡಿಕೊಂಡು ನೋಡ್ತಾ ಬರಬೇಕು. ಈಗ ಮೇಷರಾಶಿಯಿಂದ ಪ್ರಾರಂಭ ಮಾಡೋಣ. ಮೇಷರಾಶಿಗಾಗುವಾಗ ಮೇಷರಾಶಿಗೆ ಅದು 11ನೇ ಮನೆ ಆಗುತ್ತೆ. ಕುಂಭರಾಶಿ ಅನ್ನೋದು 11ನೇ ಮನೆ ಆಗುತ್ತೆ. ಹಾಗಾದರೆ ಮೇಷರಾಶಿಗೆ 11ನೇ ಮನೆ ಆದ ಕಾರಣ 11ರಲ್ಲಿ ರಾಹುವಿನ ಸಂಚಾರ ಬಂದಾಗ ಏನು ಫಲವನ್ನು ಹೇಳ್ತಾರೆ ಅಂತಂದರೆ
ಏಕಾದಶೇ ಭವೇಲ್ಲಾಭೋ ರಾಹೋ ಪೀಡಾಚ ದ್ವಾದಶೇ ಅಂತ ಹೇಳ್ತಾರೆ. ಏಕಾದಶ ಸ್ಥಾನದಲ್ಲಿ ರಾಹು ಬಂದ ಅಂತ ಆದರೆ ಲಾಭವನ್ನು ತಂದು ಕೊಡ್ತಾನೆ. ಯಾವ ಲಾಭವನ್ನು ತಂದು ಕೊಡ್ತಾನೆ ಅಂತಂದಾಗ ಅಲ್ಲಿ ಆ ಭಾವದ ಫಲವನ್ನು ನಾವು ನೋಡಬೇಕು. ಸ್ಥಿರ ಅರ್ಥ ವಿಭವ, ಒಳ್ಳೆಯ ಸಂಪತ್ತನ್ನ, ತನಗೆ ಸ್ಥಿರವಾಗಿ ಇರತಕ್ಕಂತಹ ಸಂಪತ್ತಿನ ಲಾಭವನ್ನು ತಂದು ಕೊಡ್ತಾನೆ. ಜೊತೆಗೆ ಅದು ಲಾಭಸ್ಥಾನವಾಗಿರೋದ್ರಿಂದ ಅಲ್ಲಿ ಎಲ್ಲ ವಿಧವಾಗಿರತಕ್ಕಂತಹ ಲಾಭ, ಹಣಕಾಸಿನ ವಿಷಯದಲ್ಲಿ ಲಾಭ, ಅಥವಾ ವ್ಯವಹಾರದಲ್ಲಿ ಲಾಭ, ಅಥವಾ ಈ ಜಮೀನು ಮತ್ತೊಂದು ಇತ್ಯಾದಿ ವಿಷಯಗಳಲ್ಲಿ ಲಾಭ. ಜ್ಯೇಷ್ಠ ಭ್ರಾತೃ ನಿಜಾತ್ಮಜ ಅಂತ ಹೇಳಿದ ಹಾಗೆ 11ನೇ ಮನೆಯಿಂದಾಗಿ ದೊಡ್ಡಣ್ಣನನ್ನ ಚಿಂತನೆ ಮಾಡಬೇಕಾಗಿರೋದ್ರಿಂದ ದೊಡ್ಡ ಅಣ್ಣನಿಂದಾಗಿ ಅಥವಾ ದೊಡ್ಡ ಅಣ್ಣನಿಗೆ ನಿಮ್ಮ ಜಾತಕದ ಪ್ರಕಾರ ಲಾಭ ಆಗುವಂತಹದ್ದು ಇತ್ಯಾದಿ ಎಲ್ಲ ವಿಷಯಗಳನ್ನ ನಾವು ಚಿಂತನೆ ಮಾಡ್ಬೋದು. ಹಾಗಾದ್ರೆ ಮೇಷರಾಶಿಯವರಿಗೆ ಕುಂಭದಲ್ಲಿ ಬಂದಂತಹ ರಾಹು ಲಾಭವನ್ನು ತಂದು ಕೊಡ್ತಾನೆ. ಎಲ್ಲ ವಿಧವಾಗಿರತಕ್ಕಂತಹ ಲಾಭಗಳನ್ನ ಮೇಷರಾಶಿಯವರು ಪಡಿಬಹುದಾಗಿದೆ. ಇನ್ನ ವೃಷಭ ರಾಶಿಗಾಗುವಾಗ ಏನು ಫಲ? ವೃಷಭ ರಾಶಿಗಾಗುವಾಗ ಅದು 10ನೇ ಮನೆ ಆಗುತ್ತೆ. 10ನೇ ಮನೆ ಆದದ್ದರಿಂದಾಗಿ ಏನು ಫಲವನ್ನು ಕೊಡ್ತಾನೆ? ಗೋಚಾರದ ಫಲವನ್ನು 10ರಲ್ಲಿ ನೋಡುವಾಗ ದಶಮೇಸ್ಯ ಶುಭಂ ಭವೇತ್, ದಶಮದಲ್ಲಿ ಬಂದಾಗ ಶುಭವನ್ನು ತಂದು ಕೊಡ್ತಾನೆ. ಏನು ವಿಧ ಶುಭ? ಅದು ಕರ್ಮಸ್ಥಾನವಾಗಿರೋದ್ರಿಂದ ಮಾರ್ಗಾಲಯ ದಾಸ ಸರ್ವಕರ್ಮಾಣಿ ಆಜ್ಞಾಲಂಬನ ಮೇತತ್ ಸರ್ವಂ ಚಿಂತ್ಯಂ ಹಿ ದಶಮೇನ ಅಂತ ಹೇಳಿದ ಹಾಗೆ ನಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರು. ನೀವು ಒಂದು ವೇಳೆ ವೃಷಭ ರಾಶಿಯವರು ಒಂದು ವೇಳೆ ಸಾಫ್ಟ್ವೇರ್ ಜಾಬ್ ಮಾಡ್ತಾ ಇದ್ದೀರಿ, ಅಥವಾ ನೀವು ಯಾವುದೇ ಕೆಲಸವನ್ನು ಮಾಡಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹವರು ನಿಮ್ಮ ಮಾತನ್ನ ಕೇಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ನೀವು ಅವರ ಮುಖಾಂತರ ಅನೇಕ ವಿಧವಾಗಿರತಕ್ಕಂತಹ ಕೆಲಸವನ್ನು ತೆಗೆದುಕೊಂಡು ನೀವು ಸ್ಥಿರ ಅರ್ಥ ವಿಭವ, ಅರ್ಥ ಅಂತ ಹೇಳಿದ್ರೆ ಆ ಜಾಬಿಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಒಳ್ಳೆಯ ಸ್ಥಾನಮಾನವನ್ನ, ಅಥವಾ ಹೈಕ್ ಆಗಬಹುದು, ಅಥವಾ ಈ ಎಲ್ಲ ವಿಧವಾಗಿರತಕ್ಕಂತಹ ಅನುಕೂಲಗಳನ್ನ, ಕರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಧವಾದ ಅನುಕೂಲಗಳನ್ನ ತಾವು ಪಡೆಯಬಹುದಾಗಿದೆ. ಅಥವಾ ಈ ಕರ್ಮಸ್ಥಾನದಲ್ಲಿ ಬಂದದ್ದರಿಂದ ನಿಮಗೆ ಈ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ವ್ಯಾಜ್ಯ ಇತ್ತು ಅಂತ ಆದರೆ ಅದರಿಂದಲೂ ಕೂಡ ಶುಭ ಆಗುವ ಸಾಧ್ಯತೆಗಳು ನಿಮ್ಮ ಒಂದು ಗೋಚಾರದ ಫಲ ಪ್ರಕಾರ ನಾವು ಹೇಳಬಹುದಾಗಿದೆ. ಇನ್ನ ಮಿಥುನ ರಾಶಿಗಾಗುವಾಗ ಅದು 9ನೇ ಮನೆ ಆಗುತ್ತೆ. 9ನೇ ಮನೆ ಆದದ್ದರಿಂದ ನವಮೇ ಪಾಪ ಬುದ್ಧಿ ಸ್ಯಾತ್, ಇದೊಂದು ವಿಶೇಷ ಫಲ ಹೇಳ್ತಾರೆ ನೋಡಿ. ಮಿಥುನ ರಾಶಿಯಲ್ಲಿ ರಾಹು ಬಂದ ಅಂತ ಆದರೆ ಪಾಪ ಬುದ್ಧಿಯನ್ನು ತಂದು ಕೊಡ್ತಾನೆ. ಅಂದರೆ ಮನೆಯಲ್ಲಿ ಏನೊಂದು ಧರ್ಮ ಕೆಲಸ ಮಾಡಬೇಕು, ದೇವರ ಕೆಲಸ ಮಾಡಬೇಕು ಅಂತ ಆಸೆ ಆಯ್ತಾ, ಅದು ಗಂಡ ಮಾಡಬೇಕು ಅಂತ ಆಸೆ ಪಟ್ಟರೆ ಮಿಥುನ ರಾಶಿಯವರು ಗಂಡ ಅಂತ ಆದರೆ ಅವನಿಗೆ ಧರ್ಮ ಕಾರ್ಯ ಮಾಡಬೇಕು ಅಂತ ಮನಸ್ಸೇ ಬರುವುದಿಲ್ಲ. ಅಥವಾ ಹೆಂಡತಿ ಆಗಿದ್ದರೆ ಗಂಡ ಮಾಡ್ತಾ ಇದ್ದಾನೆ, ಅವಾಗ ಇವಳು ಸಹಕರಿಸೋದಿಲ್ಲ, ಬೇಕು ಅಂತ ಗಲಾಟೆ ಮಾಡುವಂತಹದ್ದು, ಅಥವಾ ಆ ಧರ್ಮ ಕೆಲಸ ಮಾಡದೇ ಇರುವ ರೀತಿಯಲ್ಲಿ ಇನ್ನೇನಾದರೂ ಕೆಲಸಗಳನ್ನು ಮಾಡುವಂತಹದ್ದು ಪಾಪ ಬುದ್ಧಿ ಒಟ್ಟಲ್ಲಿ. ಮತ್ತೆ ನವಮ ಸ್ಥಾನದಿಂದ ಚಿಂತನೆ ಮಾಡುವಂತಹ ವಿಷಯಗಳು ಯಾವ್ದು ಅಂತಂದ್ರೆ ತಪಸ್ಸು, ತಂದೆ ಅಥವಾ ಧರ್ಮ, ಸುತಾದಯ ಇತ್ಯಾದಿಗಳನ್ನೆಲ್ಲ 9ನೇ ಭಾವದಿಂದ ಚಿಂತನೆ ಮಾಡುವಂತಹದ್ದು. ಹಾಗಾಗಿ ಏನಾಗುತ್ತೆ, ನಮಗೆ ತಪಸ್ಸು ಮಾಡುವ ಬುದ್ಧಿ ಬರೋಲ್ಲ, ಮನೆಯಲ್ಲಿ ತಪಸ್ಸು ಮಾಡ್ತಾ ಇದ್ದವರಿಗೆ ಸಹಕರಿಸೋದಿಲ್ಲ, ತಂದೆಗೆ ಅಥವಾ ಮಾವನಿಗೆ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡುವುದಿಲ್ಲ, ಅಥವಾ ಇಲ್ಲ ಸಲ್ಲದ ಆಪಾದನೆಗಳನ್ನು ಅವರ ಮೇಲೆ ಹಾಕುವಂತಹದ್ದು, ಈ ರೀತಿಯಾಗಿರತಕ್ಕಂತಹ ಅನೇಕ ವಿಧವಾದಂತಹ ಪಾಪ ಬುದ್ಧಿ ರಾಹು ಪ್ರಚೋದನೆ ಮಾಡ್ತಾನೆ. ಹಾಗಾದ್ರೆ ನಾವೇನು ಪರಿಹಾರ ಮಾಡಿಕೊಳ್ಬೇಕು ಅಂತಂದಾಗ ಅದು ಮಿಥುನ ರಾಶಿಯಾಗಿ 9ರಲ್ಲಿ ರಾಹು, ಅದು ಕುಂಭರಾಶಿಯಲ್ಲಿ ಬಂದದ್ದು. ಮಲಿನಃ ಅನ್ನುವ ಫಲವನ್ನ ಹೆಚ್ಚು, ಮಾಲಿನ್ಯ ಪ್ರತಿಯೊಂದರಲ್ಲಿಯೂ ಮಾಲಿನ್ಯವನ್ನು ತಂದು ಕೊಡ್ತಾನೆ, ಅಥವಾ ಆ ಮಾಲಿನ್ಯವನ್ನು ಭೋಗಿಸುವಂತಹ ಯೋಗ ಈ ಮಿಥುನ ರಾಶಿಯವರಿಗೆ ಕೊಡ್ತಾನೆ ಅನ್ನುವಂತಹ ಗೋಚಾರದ ಫಲ, ಜೊತೆಗೆ ಆ ಭಾವದ ಫಲ ಎರಡನ್ನೂ ಮೇಳೈಸಬೇಕು. ಅವಾಗ ಹಾಗಾದ್ರೆ ಪರಿಹಾರ ಏನು ಮಾಡಬೇಕು ಅಂತಂದ್ರೆ ಶುಭ್ರವಾದ ವಸ್ತ್ರವನ್ನು ಧಾರಣೆ ಮಾಡಿ, ಅದರಲ್ಲಿಯೂ ಅರಿಶಿನದ ವಸ್ತ್ರವನ್ನು ಧಾರಣೆ ಮಾಡಿ ನಾವು ಪ್ರತಿ ಮಂಗಳವಾರ ರಾಹುವಿಗೆ ಅಥವಾ ಸರ್ಪನಿಗೆ ಹಾಲು ಹಾಕುವಂತಹ ಸರ್ಪ ಪ್ರೀತಿ ಅವಶ್ಯ ಕರಣೀಯಂ ಅಂತ ಹೇಳುವಂತಹ ಪ್ರಕಾರ ನಾಗದೇವರ ಆರಾಧನೆಯನ್ನ ನಾವು ಮಾಡ್ತಾ ಬಂದೆವು ಅಂತಾದರೆ ಆ ಪಾಪ ಬುದ್ಧಿಯನ್ನು ಪ್ರಚೋದನೆ ಮಾಡದೆ ಧರ್ಮದ ಕಡೆಯೇ ಒಲವು ಬರುವ ರೀತಿಯಲ್ಲಿ ಅವನ ಅನುಗ್ರಹ ಮಿಥುನ ರಾಶಿಯವರಿಗೆ ಆಗುತ್ತೆ. ಇನ್ನ ಕರ್ಕಾಟಕ ರಾಶಿಗೆ ಆಗುವಾಗ ಅದು 8ನೇ ಮನೆಯಾಗಿ ಬರುತ್ತೆ. ಹಾಗಾದ್ರೆ 8ರಲ್ಲಿ ಬಂದಾಗ ಏನು ಫಲವನ್ನು ಹೇಳ್ತಾರೆ? ರೋಗೋ ಅಷ್ಟಮೇ ಭವೇತ್,
ಅಲ್ಲಿ ಹೇಳ್ತಾರೆ, ಷಷ್ಠೇ ಮುನೋ ಪೀಡತಮೋ ರೋಗೋಷ್ಟಮೇ ಭವೇತ್, ರೋಗ ಅಷ್ಟಮೇ ಭವೇತ್. ಅಷ್ಟಮದಲ್ಲಿ ಬಂದ ಅಂತ ಆದರೆ ರೋಗವನ್ನು ತಂದುಕೊಡ್ತಾನೆ. ಅಲ್ಲಿ ಹಾಗಾದರೆ ಅಷ್ಟಮ ಸ್ಥಾನ ಅಂತಕ್ಕಂಥ ಗುಹ್ಯ ಸ್ಥಾನ. ಹಾಗಾದರೆ ರೋಗ ಯಾವ ಇದಕ್ಕೆ ಸಂಬಂಧಪಟ್ಟ ರೋಗವನ್ನು ತಂದುಕೊಡ್ತಾನೆ ಅನ್ನುವಂಥದ್ದನ್ನು ವಿಚಾರ ಮಾಡಬೇಕು. ಕುಂಭರಾಶಿಯಾದ ಕಾರಣ ಅಲ್ಲಿ ಕುಂಭಕ್ಕೆ ಹೇಳುವಂತಹದ್ದು ಪ್ರಧಾನವಾಗಿ ಮಣಿಗಂಟು ಅಥವಾ ಆಯ್ತಾ, ಅಥವಾ ಈ ಅಥವಾ ಈ ಕಾಲ್ಗಂಟು ಅಥವಾ ಈ ಅದಕ್ಕೆ ಹೇಳ್ತಾರೆ ಕಾಲಿನ ಪಾದದ ಮೇಲ್ಭಾಗ, ಗಂಟಿನ ಕೆಳಭಾಗ, ಆಯ್ತಾ, ಇಂತಹ ಭಾಗದಲ್ಲಿ ವೆರಿಕೋಸ್ ಪೇನ್ ಆಗ್ಬೋದು ಅಥವಾ ರಕ್ತ ಗಂಟು ಕಟ್ಟುವಂಥದ್ದು, ಈ ರೀತಿಯಾದಂತಹ ರೋಗವನ್ನು ಹೆಚ್ಚಾಗಿ ಕೊಡ್ತಾನೆ. ಅಥವಾ ಈ ಅಷ್ಟಮ ಆದದ್ದರಿಂದ, ಅಷ್ಟಮ ಅನ್ನೋದು ಗುಹ್ಯಸ್ಥಾನ, ಗುಹ್ಯಸ್ಥಾನವಾದದ್ದರಿಂದ ನಮಗೆ ಪೈಲ್ಸ್ ಆಗ್ಬೋದು, ಪಿಸ್ತುಲ ಆಗ್ಬೋದು, ಗುಹ್ಯಸ್ಥಾನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ರೋಗವನ್ನು ಉಲ್ಬಣ ಮಾಡ್ತಾನೆ. ಮಲಿನಃ ಸ್ಥಿರಾರ್ಥ ವಿಭವ, ಅಲ್ಲಿ ಅರ್ಥ ಶಬ್ದಕ್ಕೆ ರೋಗ ಎಂಬತಕ್ಕಂತಹ ಅರ್ಥ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಆ ದೋಷವನ್ನು ಜಾಸ್ತಿ ಕೊಡ್ತಾನೆ. ನಾವು ಈ ಪ್ರಧಾನವಾಗಿ ಈ ಕರ್ಕಾಟಕ ರಾಶಿಯವರು ವಿಶೇಷವಾಗಿ ರಾಹುವಿನ ಆರಾಧನೆ ಅದು ಹೇಗೆ ಮಾಡಬೇಕು ಅಂತಂದರೆ, ನಿಮಗೆ ರಾಹುವಿನ ಮೂಲ ಮಂತ್ರ ಬರುತ್ತೆ ಅಂತ ಆದರೆ ಬಂಗಾರದ ನಾಗನನ್ನು ಮಾಡಿಸಿಕೊಳ್ಳಿ ಸಣ್ಣದಾಗಿ. ಆ ಬಂಗಾರದ ನಾಗದೇವರಿಗೆ ಪ್ರತಿನಿತ್ಯ ಹಾಲಿನ ಅಭಿಷೇಕವನ್ನು ಮಾಡಿ ಅದನ್ನು ಸೇವನೆ ಮಾಡುವಂಥದ್ದು. ಅಥವಾ ಈ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಘಾಟಿ ಸುಬ್ರಹ್ಮಣ್ಯ, ಹೀಗೆ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಒಮ್ಮೆ ಈ ಆಶ್ಲೇಷ ಬಲಿ ಪೂಜೆಯನ್ನು, ಬ್ರಹ್ಮಚಾರಿಗಳ ಆರಾಧನೆಯನ್ನು ನಡೆಸುವಂತಹದ್ದು. ಇನ್ನು ನಿಮಗೆ ಇಲ್ಲ ಇನ್ನೂ ಒಳ್ಳೆ ರೀತಿಯಾದ ಉಪಾಸನೆ ಮಾಡಬಹುದು ಅಂತಿದ್ರೆ ಪ್ರತಿ ತಿಂಗಳು ಕೂಡ ಷಷ್ಠಿಯ ದಿವಸ ಆಶ್ಲೇಷ ಬಲಿ ಪೂಜೆಯನ್ನು ನಡೆಸಿ ಬ್ರಹ್ಮಚಾರಿಗಳ ಆರಾಧನೆಯನ್ನು ನಡೆಸುವುದು, ಬ್ರಹ್ಮಚಾರಿಗಳಿಗೆ ಅನ್ನದಾನಾದಿಗಳನ್ನು ನಡೆಸುವಂತಹದ್ದು ಕೂಡ ತುಂಬ ಅನುಕೂಲ ಆಗುತ್ತೆ. ಆ ಪರಿಹಾರವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಸಿಂಹರಾಶಿ, ಸಿಂಹರಾಶಿಗಾಗುವಾಗ ಅದು 7ನೇ ಮನೆ ಆಗುತ್ತೆ. 7ನೇ ಮನೆಗೆ ಬಂದಾಗ ಅಲ್ಲಿ ಹೇಳ್ತಾರೆ, ಮುನೋ ಪೀಡಾತಮೋ ರೋಗ ಅಂತ ಹೇಳುವಂತಹ ಫಲ 7ರಲ್ಲಿ ಬಂದಂತಾದರೆ ಪೀಡೆ, ಯಾವ ಪೀಡೆ ಅನ್ನೋದನ್ನು ವಿಚಾರ ಮಾಡಬೇಕು. ಅಲ್ಲಿ ಮಲಿನಃ ಸ್ಥಿರಾರ್ಥ ವಿಭವ ಭೋಕ್ತಾಚ ಜಾತಪುಮಾನ್ ಅಂತ ಹೇಳುವಂತಹ ಒಂದು ಶಬ್ದ ಇದ್ದರೆ, ಅದರ ಜೊತೆಗೆ ಸಪ್ತಮ ಸ್ಥಾನ ಅಂತಕ್ಕಂಥ ಕಳತ್ರ ಸ್ಥಾನ. ಹಾಗಾಗಿ ಸಿಂಹರಾಶಿಯವರು ಹೆಂಗಸರಾಗಿದ್ದರೆ ಗಂಡನಿಂದ ಪೀಡೆ, ಆ ಸಿಂಹರಾಶಿಯವರು ಗಂಡಸರಾಗಿದ್ದರೆ ಹೆಂಡತಿಯಿಂದ ಪೀಡೆ. ಅಂದರೆ ಹೆಂಡತಿಗೆ ಅನಾರೋಗ್ಯಗಳಾಗ್ಬೋದು, ಅದರಿಂದ ಇವರಿಗೆ ಕಿರಿಕಿರಿ ಆಗುವಂಥದ್ದು, ಅಥವಾ ಗಂಡನಿಗೆ ಅನಾರೋಗ್ಯ ಆಗಿ ಇವರಿಗೆ ಕಿರಿಕಿರಿ ಆಗುವಂಥದ್ದು, ಇವರಿಬ್ಬರ ಒಂದು ಸಾಮರಸ್ಯ ಅಂತಕ್ಕಂಥದ್ದು ಒಳಗಾಗಿ ಅವರಿಬ್ಬರಲ್ಲಿ ಗಲಾಟೆಗಳಾಗಿ ಭಿನ್ನಾಭಿಪ್ರಾಯಗಳು ಬಂದು ಡಿವೋರ್ಸ್ವರೆಗೂ ಹೋಗುವ ಸಾಧ್ಯತೆಗಳು ಕೂಡ ಇದ್ದಾವೆ. ಆದ್ದರಿಂದ ತುಂಬ ಹುಷಾರಾಗಿರಬೇಕು ಸಿಂಹರಾಶಿಯವರು. ಕಾರಣ ಅಲ್ಲಿ ಪ್ರಧಾನವಾಗಿ ಹೇಳುವಂತಹ ಫಲವೇ ಒಂದು ಪೀಡೆ. ಅದು ಯಾವ ಪೀಡೆ ಅನ್ನೋದನ್ನು ಸಪ್ತಮ ಸ್ಥಾನ ಆದ್ದರಿಂದ ಕಳತ್ರ ಸ್ಥಾನ. ಹಾಗಾಗಿ ವಿವಾಹ ಮದನಾಲೋಕ ಭಾರ್ಯಾಭರ್ತೃ ಸಮಾಗಮ ಶಯ್ಯಾಸ್ತ್ರೀ ಸದ್ಮನಷ್ಟಾರ್ಥ ಮೈಥುನಾನ್ನಪಿ ಸಪ್ತಮಾತ್. ಒಂದು ವೇಳೆ ಎಲ್ಲ ಗ್ರಹರ ಒಂದು ಆಧಿಪತ್ಯ ಒಳ್ಳೆ ರೀತಿಯಲ್ಲಿದ್ದು ದಶಾಭುಕ್ತಿಗಳು ಚೆನ್ನಾಗಿ ನಡೀತಾ ಇದೆ ಅಂತ ಆದರೆ ಅದು ಕೆಲವೊಮ್ಮೆ ಅಲ್ಲಿ ಹೇಳ್ತಾರಲ್ಲ, ಶಯನೇ ರತಿಪೀಡಾಸ್ತು ಗೃಹೇಚ, ಮಕ್ಕಳ ಮನೆಯಲ್ಲಿ ಮಕ್ಕಳ ಪೀಡೆ ಆಗಬೇಕು, ಮಲಗಿರುವಾಗ ಹೆಂಡತಿ ಪೀಡೆ ಕೊಡಬೇಕು, ರಾಜನಿಗೆ ಸೇವಕರು ಪೀಡೆ ಕೊಡಬೇಕು, ಅದೆಲ್ಲ ಶುಭ. ಈ ರೀತಿಯಲ್ಲಿಯೂ ಕೂಡ ನಾವು ಚಿಂತನೆ ಮಾಡಬಹುದು. ಆದರೆ ಗ್ರಹರ ಒಂದು ಸ್ಥಿತಿಗೆ ಅನುಸಾರವಾಗಿ ಫಲಾಫಲಗಳನ್ನು ನಾವು ಚಿಂತನೆ ಮಾಡಬೇಕು. ಒಂದು ವೇಳೆ ಆ ದಂಪತಿಗಳ ಮಧ್ಯದಲ್ಲಿ ಏನಾದರೂ ತೊಂದರೆಗಳು ಬಂತು ಅಂತ ಆದರೆ ಅಂತಹವರು ಈ ಜೋಡಿ ನಾಗನ ಕಲ್ಲು ಅಂತ ಇರುತ್ತೆ. ಈ ನಾಗರ ಕಟ್ಟೆಗಳಲ್ಲಿ ಜೋಡಿ 2 ಇರ್ತಕ್ಕಂತಹ ನಾಗನ ಒಂದು ಸನ್ನಿಧಾನವನ್ನು ತಾವೆಲ್ಲ ಕಾಣಬಹುದು. ಅಂತಹ ನಾಗನ ಸನ್ನಿಧಾನಕ್ಕೆ ವಿಶೇಷವಾದಂತಹ ಆರಾಧನೆ, ತಂಬಿಟ್ಟು ಸೇವೆಯನ್ನು ಸಲ್ಲಿಸುವಂತಹದ್ದು, ಅರಿಶಿನದ ನೀರಿನಿಂದ ಅಭಿಷೇಕ ಮಾಡುವಂತಹದ್ದು, ಹಾಗೆ ಮಾಡ್ತಾ ಬನ್ನಿ, ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಗಾಗುವಾಗ 6ನೇ ಮನೆಯಾಗುತ್ತೆ. 6ನೇ ಮನೆ ಆದದ್ದರಿಂದಾಗಿ ಷಷ್ಠೇ ಸುಖಂ, ಆಯ್ತಾ, ಷಷ್ಠೇ ಮುನೌ, ಅಲ್ಲಿ 6ನೇ ಮನೆಯಲ್ಲಿ ಬಂದಾಗ ಒಳ್ಳೆಯ ಸುಖವನ್ನು ಕೊಡ್ತಾನೆ. ಹಾಗಾದರೆ ಎಂತಹ ಸುಖ? ಷಷ್ಠಸ್ಥಾನ ಅಂತಕ್ಕಂಥದ್ದು ಶತ್ರುಸ್ಥಾನ, ಅಧಿಸ್ಥಾನ. ಅಂದರೆ ಶತ್ರುಗಳ ಪೀಡೆ ಏನಾದರೂ ನಮಗಿತ್ತು ಅಂತಾದರೆ ಆ ಶತ್ರುಗಳು ಕೂಡ ನಮ್ಮಲ್ಲಿ ಸಖ್ಯವನ್ನು ಮಾಡ್ತಾರೆ, ಸ್ನೇಹವನ್ನು ಉಂಟು ಮಾಡ್ತಾರೆ. ಆವಾಗ ಶತ್ರುಗಳ ಪೀಡೆ ನಮಗಿಲ್ಲದಾಗಿ ಆಗುತ್ತೆ. ಅದರಿಂದಾಗಿ ಒಂದಿಷ್ಟು ಸುಖವನ್ನು
ನಾವು ಅನುಭವಿಸ್ತೇವೆ. ಅಷ್ಟೇ ಅಲ್ಲದೇನೆ ಷಷ್ಠ ಸ್ಥಾನ ಅನ್ನೋದು ಆರೋಗ್ಯ ಸ್ಥಾನವೂ ಹೌದು, ಅನಾರೋಗ್ಯ ಸ್ಥಾನವೂ ಹೌದು. ಆದ್ದರಿಂದ ಏನಾದರೂ ನಿಮಗೆ ಅನಾರೋಗ್ಯಗಳು ಕಂಡು ಬಂದಿದ್ದಲ್ಲಿ ಅದು ಹೊಟ್ಟೆಗೆ ಸಂಬಂಧಪಟ್ಟದ್ದಾಗ್ಬೋದು ಅಥವಾ ಕಿಬ್ಬೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯಲ್ಲಿ ಏನಾದರೂ ನಿಮಗೆ ಕಂಡು ಬಂದಿತ್ತು ಅಂತ ಆದರೆ ಅಂತಹ ಒಂದು ದೋಷವು ಕೂಡ ಪರಿಹಾರವಾಗುತ್ತೆ. ಅಥವಾ ನಿಮಗೆ ಇದ್ದದ್ದು ಗೊತ್ತಿಲ್ಲದೆ ಇದ್ದಾಗ ಅದು ನಿಮಗೆ ಎದ್ದು ಕಾಣಿಸುತ್ತೆ. ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ಗಳನ್ನು ಕೂಡ ನೀವು ಪ್ರಾರಂಭ ಮಾಡಿಕೊಳ್ತೀರಿ, ಅದರಿಂದ ನೀವು ಹೊರಗೆ ಬರ್ತೀರಿ. ಅದು ರಾಹುವಿನ ಅನುಗ್ರಹದಿಂದಾಗಿ ಆಗುವಂಥದ್ದು. ಹಾಗಾಗಿ ನಾವೇನು ಪರಿಹಾರ ಮಾಡಿಕೊಳ್ಳಬಹುದು ಅಂತಂದರೆ ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನೀವು ಆ ಒಂದು ಪ್ರತಿನಿತ್ಯ ಅರಿಶಿಣದ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ರಾಹುವಿನ ಮೂಲ ಮಂತ್ರದ ಜಪವನ್ನು ನಡೆಸುವಂತಹದ್ದು, ಜೊತೆಗೆ ಭೂವರಾಹ ದೇವರ ಸ್ಮರಣೆಯನ್ನು ತಾವು ಮಾಡ್ತಾ ಬಂದ್ರಿ ಅಂತಾದರೆ ತುಂಬ ಅನುಕೂಲ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ಈ ತುಲಾ ರಾಶಿಗಾಗುವಾಗ 5ನೇ ಮನೆಯಲ್ಲಿ ರಾಹುವಿನ ಯೋಗ ಇದೆ. ಹಾಗಾಗಿ 5ನೇ ಮನೆಯಲ್ಲಿ ಬಂದಾಗ 5ನೇ ಮನೆಗೆ ಫಲ ಹೇಳುವಂತಹದ್ದು ಹಾನಿ. ಹಾನಿ ದೇವತು ಪಂಚಮೇ ಅಂತ ಹೇಳ್ತಾರೆ. ಅಂದರೆ ಯಾವುದು ಹಾನಿ? ಹಾಗಾದರೆ ಆ ಭಾವದಲ್ಲಿ ಬಂದಾಗ ಏನು ಫಲ? ಮತ್ತೆ ಆ ಭಾವ 5ನೇ ಭಾವ ಆಗಿ ಬಂದದ್ರಿಂದಾಗಿ ಪ್ರಜ್ಞಾ, ಪ್ರತಿಭಾ, ಮೇಧ, ವಿವೇಕ ಶಕ್ತಿ, ಪುರಾತನಂ ಪುಣ್ಯಂ, ಮಂತ್ರ, ಅಮಾತ್ಯ ತನೂಜಾಹ, ಇಷ್ಟೆಲ್ಲ 5ನೇ ಭಾವ. ಅದೇನಂತ ಒಳ್ಳೆ ಓದ್ತಾ ಇರ್ತಾನೆ, ಇದ್ದಕ್ಕಿದ್ದಂಗೆ ಡಲ್ ಆಗಿ ಬಿಡ್ತಾನೆ, ಓದುವ ಮನಸ್ಥಿತಿ ಬರೋದಿಲ್ಲ. ಜೊತೆಗೆ ಎಷ್ಟೇ ನಾವು ಪ್ರಯತ್ನ ಪಟ್ಟರೂ ಕೂಡ ನೆನಪಿನ ಶಕ್ತಿ ಬರೋದಿಲ್ಲ, ಅಥವಾ ಸಂತಾನ ಇರೋದಿಲ್ಲ. ಎಷ್ಟು IVFಗಳು ಮಾಡಿಕೊಳ್ತೇವೆ, ಇನ್ನು ಯಾವ ಎಫ್ಗಳು ಮಾಡಿಕೊಳ್ತೇವೆ, ಯಾವುದನ್ನು ಪ್ರಯತ್ನ ಪಟ್ಟರೂ ಕೂಡ ಸಂತಾನದ ಲಾಭ ಆಗೋದಿಲ್ಲ. ಅದನ್ನು ಹೇಳ್ತಾರೆ ಹಾನಿ. ಎಂತಹ ಹಾನಿ? ಆ ಭಾವಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಹಾನಿಯನ್ನು ಉಂಟು ಮಾಡ್ತಾನೆ. ಹಾಗಾಗಿ ನಾವು ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಿತ್ತು ಅಂತ ಆದರೆ ನಿಮ್ಮ ಜಾತಕದ ಪರಿಶೀಲನೆಯನ್ನು ಕೂಡ ಒಮ್ಮೆ ಮಾಡಿಸಿಕೊಳ್ಳಿ. ಜೊತೆಗೆ ಆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸರ್ಪ ಸಂಸ್ಕಾರಗಳನ್ನೇನಾದರೂ ಮಾಡಬೇಕಾದ ಪ್ರಸಂಗಗಳಿತ್ತು ಅಂತ ಆದರೆ ಆ ಸರ್ಪ ಸಂಸ್ಕಾರಗಳನ್ನು, ಆಶ್ಲೇಷ ಬಲಿ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಿಸಿಕೊಳ್ಳುವುದು ಒಳ್ಳೆಯದು ತುಲಾರಾಶಿಯವರು. ಇನ್ನು ಈ ವೃಶ್ಚಿಕ ರಾಶಿಗಾಗುವಾಗ 4ರಲ್ಲಿ ರಾಹುವಿನ ಯೋಗ, 4ರಲ್ಲಿ ಬಂದಾಗ ಶೋಕವನ್ನು ಉಂಟು ಮಾಡ್ತಾನೆ. ಅಲ್ಲಿ ಚತುರ್ಥೇಜತಮೋ ಶೋಕಃ ಅಂತ ಹೇಳಿ, ತಮಃ ಅಂತ ಹೇಳಿದರೆ ರಾಹು ಅಂತ ಅರ್ಥ. ಆ ರಾಹು ಏನು ಕೊಡ್ತಾನೆ? ಶೋಕವನ್ನು ಉಂಟು ಮಾಡ್ತಾನೆ. ಅಲ್ಲಿ ಅರ್ಥ ವಿಭವ ಅನ್ನೋದನ್ನು ಅಲ್ಲಿ ಸ್ವಲ್ಪ ಅಪಾರ್ಥ ಮಾಡಬೇಕಾಗ್ತದೆ. ಅರ್ಥ ವೈಭವ ಕೊಡ್ತಾನೆ, ಶೋಕ ಅಂತ ಹೇಳ್ತಾರೆ. ಹಾಗಾದರೆ ಹಣವನ್ನು ಕಳ್ಕೊಂಡಿದ್ದರಿಂದಾಗಿ ಶೋಕ, ಜೊತೆಗೆ ಮಾಲಿನ್ಯವನ್ನು ಅನುಭವಿಸ್ತಾ ಶೋಕ, ಹೀಗೆ ಅನೇಕ ವಿಧವಾದ ಶೋಕಗಳನ್ನು ಉಂಟು ಮಾಡುತ್ತಾನೆ. ಅಷ್ಟೇ ಅಲ್ಲದೆ 4ನೇ ಭಾವದಿಂದ ಚಿಂತನೆ ಮಾಡುವಂತಹದ್ದು. ಅಲ್ಲಿ ಮಾತಾ ಸೃಹನ್ ಮಾತುಲ ಭಾಗಿನೇಯೋ ಕ್ಷೇತ್ರಂ ಸುಖಂ ವಾಹನಂ ಆಸನಂ ಚ. ನಾವು ಒಳ್ಳೆ ಗಾಡಿ ತಗೊಂಡಿರ್ತೇವೆ, EMI ಕಟ್ಟಲಿಕ್ಕಾಗದೆ ಅದನ್ನು ಕಳ್ಕೊಳ್ತೇವೆ, ಅದರಿಂದ ದುಃಖ. ತಾಯಿಯ ಆರೋಗ್ಯವನ್ನು ಅಥವಾ ತಾಯಿಯ ಜೊತೆಗೆ ಸುಖವಾಗಿ ನೆಮ್ಮದಿಯಾಗಿ ನಾವು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದರಿಂದಾಗಿ ನಮ್ಮಿಂದಾಗಿ ತಾಯಿಗೆ ಶೋಕ, ತಾಯಿಯಿಂದಾಗಿ ನಮಗೆ ಶೋಕ. ಆಮೇಲೆ ಸ್ನೇಹಿತರಿಂದಾಗಿ ದುಃಖ. ಸ್ನೇಹಿತರು ನಮ್ಮನ್ನು ಬಳಸಿಕೊಳ್ತಾ ಇದ್ದಾರೆ ಅಂತ ನಮಗೆ ಅವಾಗಲೇ ಗೊತ್ತಾಗುತ್ತೆ. ಎಷ್ಟೋ ಜನರಿಗೆ ಗೊತ್ತೇ ಆಗೋಲ್ಲ, ನಮ್ಮ ಸ್ನೇಹಿತರು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರ್ತೇವೆ. ಒಳ್ಳೆ ಸ್ನೇಹಿತರು ಇದ್ದಾರೆ, ಇಲ್ಲ ಅಂತಲ್ಲ, ಆದರೆ ನಮ್ಮನ್ನು ಬಳಸಿಕೊಳ್ಳುವಂತಹ ಸ್ನೇಹಿತರು ಇದ್ದಾರೆ. ಅಂತಹ ಸ್ನೇಹಿತರಿಂದ ಶೋಕ, ದುಃಖ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಹೀಗೆ ಈ ವೃಶ್ಚಿಕ ರಾಶಿಯವರಿಗೆ ಅನೇಕ ವಿಧವಾಗಿರ್ತಕ್ಕಂತಹ ದುಃಖ, ಕ್ಷೇತ್ರ ಅಂದರೆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಶೋಕವನ್ನು ಅನುಭವಿಸಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಹಾಗಾಗಿ ಇಂಥವ್ರು ಏನು ಮಾಡಬೇಕು? ಭೂವರಾಹ ದೇವರ ಸ್ಮರಣೆಯನ್ನು, ಭೂವರಾಹ ಪೂಜೆಯನ್ನು ನಡೆಸುವಂತಹದ್ದು. ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ನಿಮ್ಮ ಸ್ಥಳದಲ್ಲಿ ಆ ಯಾವ ಸ್ಥಳದಲ್ಲಿ ದೋಷ ಇದೆಯೋ ಅಥವಾ ಯಾವ ಜಾಗಕ್ಕೆ ಸಂಬಂಧಪಟ್ಟ ತೊಂದರೆಗಳಾಗ್ತಾ ಇದೆಯೋ ಅಥವಾ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ಅಂತ ಆದರೆ ಅಂತಹ ಸ್ಥಳದಲ್ಲಿಯೇ ಆಶ್ಲೇಷ ಬಲಿ ಪೂಜೆ, ನಾಗನ ಆರಾಧನೆಯನ್ನು ನಡೆಸುವಂತಹದ್ದು. ಅಥವಾ ಅನೇಕ ಆರಾಧನೆಗಳಿದೆ, ನಾಗನ ಆರಾಧನೆಗಳು ಅನೇಕ ವಿಧದಲ್ಲಿ ಇದ್ದಾವೆ. ನಿಮಗೇನು ಶಕ್ತಿ ಇದೆಯೋ ಆ ಶಕ್ತಿಗೆ ತಕ್ಕ ಹಾಗೆ ನಾಗನ ಆರಾಧನೆಗಳನ್ನು ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಕೂಡ ವೃಶ್ಚಿಕ ರಾಶಿಯವರು ಒಳ್ಳೆಯ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿ. ಧನುರಾಶಿಗೆ 3ನೇ ರಾಶಿಯಾಗಿ ಬರುವುದರಿಂದ 3ನೇ ರಾಶಿಯಲ್ಲಿ ರಾಹುವಿನ ಸಂಚಾರ ಬಂದಾಗ ಧನಲಾಭವನ್ನು ಹೇಳ್ತಾರೆ. ಪ್ರೋಕ್ತಂ
ಧನಂ ಪ್ರೋಕ್ತಂ ತೃತೀಯಕೆ, ಒಳ್ಳೆಯ ಸಂಪತ್ತು, ಅಲ್ಲಿ ಒಳ್ಳೆ ಎಲ್ಲ ಫಲ, ಸ್ಥಿರ ಅರ್ಥ ವಿಭವ ಅಂತ ಹೇಳುವಂತಹ ಫಲ ಏನಿದೆ, ಧನುರಾಶಿಗೆ 3ನೇ ಮನೆಯಲ್ಲಿ ರಾಹು ಬಂದದ್ದರಿಂದ ಒಳ್ಳೆಯ ಸಂಪತ್ತು. ಇನ್ನೂ ಹೇಳಬೇಕಾದ್ರೆ ಅಲ್ಲಿ ಪಿತೃಧನ ತ್ಯಾಗೀ ಕವಿರ್ ವೀರ್ಯವಾನ್ ಅಂತ, ಅಂದರೆ ತಂದೆಯಿಂದಾಗಿ ಬಂದಿರತಕ್ಕಂತಹ ಎಲ್ಲ ಸಂಪತ್ತುಗಳನ್ನು ಆ ವ್ಯಕ್ತಿ ದಾನ ಮಾಡಿದ್ರು ಅಥವಾ ತ್ಯಾಗ ಮಾಡಿದ್ರು, ನಾಗನ ವಿಶೇಷವಾದ ಸನ್ನಿಧಾನ ಅಥವಾ ನಾಗನ ವಿಶೇಷವಾದ ಅನುಗ್ರಹದಿಂದ ಅದೆಲ್ಲ ಪುನಃ ಅವನ ಹತ್ತಿರವೇ ಮರಳಿ ಬರುವಂತಹ ಸಾಧ್ಯತೆಗಳು ಇದ್ದಾವೆ. ಅಷ್ಟೇ ಅಲ್ಲದೇನೆ ಧೈರ್ಯಂ, ದೊಡ್ಡವರ ಅಂದರೆ ಬೇರೆಯವರ ಹತ್ರ ಮಾತಾಡಲಿಕ್ಕೂ ಧೈರ್ಯ ಸಾಕಾಗದ ವ್ಯಕ್ತಿ ಧೈರ್ಯವನ್ನು ಮಾಡ್ತಾನೆ, ಪರಾಕ್ರಮಿಯಾಗ್ತಾನೆ. ಮತ್ತೆ ಧೈರ್ಯಂ ವೀರಂಚ ದುರ್ಬುದ್ಧಿ ಬರುವ ಸಾಧ್ಯತೆಯೂ ಕೂಡ ಇರುತ್ತೆ. ಅದರಿಂದ ಆದರೆ ಧನಲಾಭ ಅಂತಕ್ಕಂಥದ್ದು ಖಂಡಿತ, ಅದು ದುರ್ಬುದ್ಧಿಯಿಂದ ಧನಲಾಭ ಬರ್ತದೋ ಸದ್ಬುದ್ಧಿಯಿಂದ ಬರುತ್ತೋ ಅನ್ನೋದನ್ನು ವಿಚಾರ ಮಾಡಬೇಕು. ಜಾತಕದಲ್ಲಿ ಬೇರೆ ಬೇರೆ ವಿಷಯಗಳನ್ನೆಲ್ಲ ವಿಚಾರ ಮಾಡಿಕೊಂಡು ಅದನ್ನು ತೀರ್ಮಾನ ಮಾಡಬೇಕು. ಒಟ್ಟಾರೆ ಧನುರಾಶಿಯವರಿಗೆ ಧನಲಾಭ ಆಗುವುದಂತೂ ಖಂಡಿತ. ಇನ್ನು ಭಗವಂತನ ಆ ನಾಗದೇವರ ಆರಾಧನೆಯಿಂದ ದುರ್ಬುದ್ಧಿಯಿಂದ ಅಲ್ಲದೆ ಸದ್ಬುದ್ಧಿಯಿಂದ ಧನಲಾಭ ಮಾಡಿಕೊಳ್ಳಬಹುದು ಈ ಧನುರಾಶಿಯವರು. ಇನ್ನು ಮಕರ ರಾಶಿಗಾಗುವಾಗ 2ನೇ ಮನೆಯಲ್ಲಿ ಬರ್ತಾನೆ. 2ರಲ್ಲಿ ಬಂದಾಗ ಹಾನಿಕರೋ ಭವೇ, ಹಾನಿಯನ್ನು ಉಂಟು ಮಾಡುತ್ತಾನೆ. ಯಾವ ಹಾನಿ? ಕುಟುಂಬದ ಹಾನಿಯನ್ನ, ಹಣದ ಹಾನಿಯನ್ನ, ಭರ್ತವ್ಯಂ ಅಖಿಲಂ ವಿತ್ತಂ ವಾಣಿ, ಮಾತು ನಿಂತು ಹೋಗುವಂತಹದ್ದು ಅಥವಾ ಮಾತಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಉಂಟು ಮಾಡುತ್ತಾನೆ, ಅಥವಾ ಆಪರೇಷನ್ ಆಗುವಂತಹದ್ದು ಆ ಸ್ಥಳದಲ್ಲಿ ಇತ್ಯಾದಿ ವಿಷಯಗಳಲ್ಲೆಲ್ಲ ನಾವು ಸ್ವಲ್ಪ ಜಾಗೃತರಾಗಿರಬೇಕು. ಅನೇಕ ವಿಧವಾದ ಹಾನಿ ಈ ದ್ವಿತೀಯದಲ್ಲಿ ರಾಹು ಬಂದದ್ದರಿಂದ ಮಕರ ರಾಶಿಯವರಿಗೆ ಉಂಟಾಗುವ ಸಾಧ್ಯತೆ ಇದೆ. ಧನ ಸಂಪತ್ತುಗಳು ಹಾನಿಯಾಗುವ ಸಾಧ್ಯತೆ ಇದೆ. ಜೊತೆ ಕುಟುಂಬವೇ ನಮ್ಮಿಂದ ದೂರ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ತಾವು 2ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರತಕ್ಕಂತಹ ನಾಗನ ಸನ್ನಿಧಾನಗಳು ಎಲ್ಲಿಯಾದರೂ ಇದ್ದರೆ ಅಲ್ಲಿಗೆ ಹೋಗಿ ವಿಶೇಷವಾದಂತಹ ಆರಾಧನೆಯನ್ನ ಮಾಡಿಕೊಳ್ತಾ ಬನ್ನಿ. ನಾಗನ ಅನುಗ್ರಹದಿಂದ ಯಾವ ಹಾನಿ ಆಗದೇ ಇರೋ ರೀತಿಯಲ್ಲಿ ಆ ನಾಗದೇವರು ನಿಮ್ಮನ್ನು ಕಾಪಾಡಿಕೊಂಡು ಬರ್ತಾರೆ. ಇನ್ನು ಕುಂಭರಾಶಿ ಜನ್ಮರಾಶಿ ಆದದ್ದರಿಂದ ಈ ಜನ್ಮರಾಶಿ ಆದದ್ದರಿಂದ ಜನ್ಮರಾಶು ಯದಾ ರಾಹು ತದಾ ಹಾನಿಕರೋ ಭವೇತ್, ಲಗ್ನದಲ್ಲಿ ರಾಹು ಬಂದರೂ ಕೂಡ ಹಾನಿಯನ್ನು ಉಂಟು ಮಾಡ್ತಾನೆ ಅಂತಕ್ಕಂತಹ ಫಲ. ಆದರೆ ಆ ಸ್ವಕ್ಷೇತ್ರವೂ ಆಗಿರುವುದರಿಂದ ಜಾತಕದಲ್ಲಿ ಅವನು ಎಲ್ಲಿದ್ದಾನೆ ಅನ್ನೋದನ್ನು ಗಮನಿಸಿಕೊಳ್ಳಬೇಕು. ಹಾಗಾಗಿ ಜಾತಕದಲ್ಲಿ ಒಂದು ವೇಳೆ ಒಳ್ಳೆಯ ಸ್ಥಾನದಲ್ಲಿದ್ದ ಅಂತ ಆದರೆ ಅಂತಹ ಹಾನಿ ಏನಲ್ಲ. ಒಂದು ವೇಳೆ ಹಾಳು ಭಾವದಲ್ಲಿ ಬಂದ ಅಂತ ಆದರೆ ಅವಾಗ ಸರ್ಪ ಕಚ್ಚುವಂತಹದ್ದು, ಚೇಳು ಕಚ್ಚುವಂತಹದ್ದು, ಒಟ್ಟಲ್ಲಿ ದೇಹಕ್ಕೆ ವಿಷ ಒಂದು ಹೋಗುತ್ತೆ ಅನ್ನುವಂತಹ ಒಂದು ವಿಷಯವನ್ನು ಕೂಡ ನಾವು ಗಮನಿಸಬೇಕು. ದೇಹ ಸೌಷ್ಠವಂ, ಇದ್ದಕ್ಕಿದ್ದ ಹಾಗೆ ಒಂದು ಫ್ರ್ಯಾಕ್ಚರ್ ಆಗುವಂತಹದ್ದು, ಅಂದರೆ ಅಂಗಸೌಷ್ಠವ ಚೆನ್ನಾಗಿರುತ್ತೆ, ಇದ್ದಕ್ಕಿದ್ದಾಗ ಆಕ್ಸಿಡೆಂಟ್ ಆಗುತ್ತೆ, ಕೈ ಇನ್ನೇನೋ ಕೈ ಮುರಿಯುವಂತಹದ್ದು, ಕಾಲು ಮುರಿಯುವಂತಹದ್ದು, ಈ ಥರದ ಅಂಗಸೌಷ್ಠವ ಅಂತಕ್ಕಂಥದ್ದು ಹಾನಿಯಾಗಿ ಬಿಡುತ್ತೆ. ದೇಹ ಸೌಷ್ಠವಂ ಸ್ವಾಸ್ಥ್ಯಂ, ಯಾವಾಗಲೂ ಒಂದಲ್ಲ ಒಂದು ಅನಾರೋಗ್ಯ ಅಂತಕ್ಕಂಥದ್ದು ಬರ್ತಾನೇ ಇರುತ್ತೆ. ಸ್ಥಿತಿ, ಯಾರು ನಮ್ಮನ್ನು ಗುರುತಿಸೋದೇ ಇಲ್ಲ, ನಮ್ಮ ಸ್ಥಿತಿಯೇ ಇಲ್ಲ ಅಂತ ಆಗಿಬಿಡುತ್ತೆ ಮನೆಯಲ್ಲಿ ಅಥವಾ ಆಫೀಸಿನಲ್ಲಿ, ಎಲ್ಲಿ ಆದರೂ ಸರಿ. ಹೀಗೆ ಅನೇಕ ವಿಧವಾದ ಸಂಚಾರ, ಎಲ್ಲಿ ನೋಡಿದ್ರೂ ಒಂದು ಕಡೆ ನಿಂತುಕೊಳ್ಳಿಕ್ಕಾಗದೆ ಬರೀ ಸಂಚಾರದಲ್ಲಿಯೇ ನಮ್ಮ ಜೀವನ ಕಳೆದಬೇಕಾದಂತಹ ಪ್ರಸಂಗ ಬರುತ್ತೆ. ಆ ಥರ ಇರುವಾಗ ನೀವು ನಾಗದೇವರ ವಿಶೇಷವಾದ ಪ್ರಾರ್ಥನೆ, ಪ್ರತಿನಿತ್ಯ ನಾಗದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ಬಹಳ ಒಳ್ಳೆಯದು. ಇನ್ನು ಮೀನರಾಶಿಗೆ 12ರಲ್ಲಿ ಬರ್ತಾನೆ. 12ರಲ್ಲಿ ರಾಶಿ ಸಂಚಾರ ಮಾಡಿದುವಾಗ ಪೀಡಾಚ ದ್ವಾದಶೇ ಅಂತಕ್ಕಂಥದ್ದು, 12ರಲ್ಲಿ ಬಂದಾಗ ದುಃಖದಾಯಕನಾಗ್ತಾನೆ. ಯಾವುದು ದುಃಖ ಅಲ್ಲಿ ಹೇಳುವಾಗ ಪಾಪಂ ವ್ಯಯಂಚ ಪತನಂ, ಬೀಳುವಂತಹದ್ದು, ಬಿದ್ದು ಗಾಯ ಮಾಡಿಕೊಳ್ಳುವಂತಹದ್ದು, ಪಾಪ ಕೆಲಸ ಮಾಡುವಂತಹದ್ದು, ಜೊತೆಗೆ ಆ ಎಲ್ಲ ಕೆಲಸ ಮಾಡೋದ್ರಿಂದ ಇನ್ನೇನೋ ಸಿಕ್ಕಿಬಿಡುತ್ತೆ ಅನ್ನುವ ದುರಾಸೆಗೆ ಹೋಗಿ ಇನ್ನೊಂದಿಷ್ಟು ದುಃಖ. ಈಗ ಬ್ಯಾಂಕ್ ಲೂಟಿ ಮಾಡಿದರೆ ತುಂಬ ಹಣ ಬರುತ್ತೆ ಅಂತ ಲೂಟಿಗೆ ಹೋಗ್ರೆ ಪೊಲೀಸರು ಹಿಡ್ಕೊಂಡ್ರೆ ಅಷ್ಟೇ ದುಃಖ ಆಗುತ್ತೆ ಅಂತಲೂ ಗೊತ್ತಿರ್ಬೇಕು ನಮಗೆ. ಹಾಗೆ ಇನ್ನೇನೋ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಲಿಕ್ಕೆ ಹೋಗಿ ಸಿಕ್ಕಿ ಹಾಕಿಕೊಂಡು ಇನ್ನೊಂದಿಷ್ಟು ದುಃಖವನ್ನೇ ಅನುಭವಿಸುವಂತಹ ಒಂದು ಯೋಗ ಮೀನರಾಶಿಯವರಿಗೆ ಇದೆ. ಆದ್ದರಿಂದ ತುಂಬ ಜಾಗೃತರಾಗಿರಬೇಕು. ಈ 12 ಭಾವಗಳಲ್ಲಿ ಏನು ಗೋಚಾರದ ಫಲ, ಭಾವಫಲ ಎರಡನ್ನು ಮೇಳೈಸಿಕೊಂಡು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಇನ್ನು ಅನೇಕ ವಿಷಯಗಳನ್ನು ನಾವು
ಇದರಲ್ಲಿ ಚರ್ಚೆ ಮಾಡಬಹುದು, ಅಷ್ಟು ಸಮಯ ಇಲ್ಲ. ಆದ್ದರಿಂದ ನೀವು ಇನ್ನಿನ್ನೂ ಅನೇಕ ಸಂದೇಹಗಳು ತಮಗೆ ಇತ್ತು ಅಂತ ಆದರೆ ನಿಮ್ಮ ಆತ್ಮೀಯರ ಹತ್ರ ಒಮ್ಮೆ ಚರ್ಚೆ ಮಾಡಿ, ಅಥವಾ ನಮ್ಮ ನಂಬರಿಗೆ ನೀವು ಫೋನ್ ಮಾಡಿದರೂ ನಿಮ್ಮ ಸಂದೇಹವನ್ನು ತೀರಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.